ಒಳ್ಳೆ ಆಗ್ತದೆ. ಇವತ್ತು ನಾನು ರೆಸಿಪಿ ಮಾಡ್ಬೇಕಂತ ಇದ್ದೀನಿ. ಸಿಂಪಲ್ ರೆಸಿಪಿ. ಸೊ ಅದು ಕ್ವಿಕ್ಕಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡಿ. ಫಸ್ಟಿಗೆ ಕಾಲಿಫ್ಲವರ್ ಅನ್ನು ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈ ತರ ಅಂದ್ರೆ ಇದು ಇಷ್ಟು ನಾನು ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ. ಕಾಲಿಫ್ಲವರ್ ಇದರಲ್ಲಿ ತೊಳೆದು ಇಡ್ಬೇಕು. ತೊಳೆದಾದ ನಂತರ ಈಗ ಪಾತ್ರೆಗೆ ನೀರಿಟ್ಟಿದ್ದೇನೆ ಸ್ವಲ್ಪ, ಮತ್ತು ಸ್ವಲ್ಪ ಉಪ್ಪು ಹಾಕಿದೆ. 1 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ, ಕಲ್ಲುಪ್ಪು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು ಅದೇ ನೀರಿಗೆ. ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕಿದ್ದೇನೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ ಈ ತರ ಮಿಕ್ಸ್ ಮಾಡಬೇಕು. ಇನ್ನು ಅದಕ್ಕೇನೆ ಈ ಕಾಲಿಫ್ಲವರ್ ನಾವು ಕಟ್ ಮಾಡಿಟ್ಟದ್ದು ಉಂಟಲ್ಲ, ಇದನ್ನು ಹಾಕ್ಬೇಕು. ಇದನ್ನು ಇದಕ್ಕೆ ಹಾಕ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಅದನ್ನು. ಇವಾಗ ಸ್ವಲ್ಪ ಹೊತ್ತು ಹಾಗೆ ಇರ್ಲಿ ಅದು. ಸ್ವಲ್ಪ ಹೊತ್ತು ಇದು ಸ್ವಲ್ಪ ಬೇಯಬೇಕು. ಅಂದ್ರೆ 50% ಬೆಂದ್ರೆ ಸಾಕಿದು. ಇದಕ್ಕೆ ಮಸಾಲೆ ಎಂತೆಲ್ಲ ಗೊತ್ತುಂಟಾ? ಇದು ಎಂತ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೆ 2 ಸ್ಪೂನ್. ಮತ್ತೆ ಇದು ಕಬಾಬಿದ್ದು ಪೌಡರ್ ಉಂಟಲ್ಲ, ಕಬಾಬಿದ್ದು ಪೌಡರ್ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದೆ. ಮತ್ತೆ ಅರಿಶಿನ ಪುಡಿ ಸ್ವಲ್ಪ ಹಾಕಿದೆ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ. ಅಷ್ಟು ಹಾಕಿ ಕಲಸಿ. ನಾನು ಉಪ್ಪೆಂತ ಹಾಕ್ಲಿಲ್ಲ, ಯಾಕಂದ್ರೆ ಆಗ ನಾವು ಮಾಡಿದ್ದೇವಲ್ಲ ಅದ್ರಲ್ಲಿ ಉಪ್ಪಿದೆ ಅಲ್ಲ. ಸೊ ನಾನು ಇದಕ್ಕೆ ಎಂತ ಉಪ್ಪು ಹಾಕ್ಲಿಲ್ಲ. ಅಂದ್ರೆ ನೆಕ್ಸ್ಟ್ ಈ ಫ್ಲವರ್ ನಾವು ಅರ್ಧ ಬೇಯಿಸಿಟ್ಟದುಂಟಲ್ಲ, ಅದನ್ನು ಇದಕ್ಕೆ ಹಾಕಿ ಮ್ಯಾರಿನೇಟ್ ಮಾಡಿಡ್ಬೇಕು. ಇದಕ್ಕೆ ಮಿಕ್ಸ್ ಮಾಡಿಡ್ಬೇಕು ನೋಡಿ. ಈ ತರ ಮ್ಯಾರಿನೇಟ್ ಮಾಡಿ ಒಂದು 15-20 ಮಿನಿಟ್ಸ್ ಇಡ್ಬೇಕು ಇದನ್ನು. ಈ ತರ ಮಾಡಿ ಈಗ ಆಯಿಲ್ ಬಿಸಿಯಾಗಿದೆ. ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು, ಈಗ ನಾವು ಆಗ ಇದು ಮಾಡಿದ್ದೇವಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದ ಕಾಲಿಫ್ಲವರ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಜಸ್ಟ್ ಅದೊಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ಈ ತರ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿ 2 ಸೈಡ್ ಕರೆಕ್ಟ್ ಆಗಿ ಫ್ರೈ ಆಗಬೇಕು. ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಇನ್ನು ಮಾಡಬೇಕು ನೋಡಿ. ಈ ತರ ಫ್ರೈ ಆಯ್ತಲ್ಲ, ಇವಾಗ ಇದಿಷ್ಟು ಸಾಕಾಗ್ತದೆ. ಇದನ್ನೀಗ ಸಪರೇಟ್ ಒಂದ್ ಕಡೆ ತೆಗೆದಿಡ್ಬೇಕು. ಈಗ ನೋಡಿ ಅದನ್ನೊಂದು ಸಪರೇಟ್ ಪ್ಲೇಟ್ ಅಲ್ಲಿ ತೆಗೆದಿಟ್ಟಿದ್ದೇನೆ. ಆಗ ಆದದ್ದನ್ನು ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ತಗೊಂಡಿದ್ದೇನೆ. ಬೆಳ್ಳುಳ್ಳಿ 10 ಎಸಳು ಬೆಳ್ಳುಳ್ಳಿ ಕಟ್ ಮಾಡಿ, ಮತ್ತೆ ಬೇಯಿಸಬೇಕು ಹಾಕ್ಬೇಕು. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. 2 ನಿಮಿಷ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ, ಸಾಕು ಇಷ್ಟು. ಇದಕ್ಕೆ ಇದು ಸಣ್ಣ ಸ್ಪೂನ್ ಇಷ್ಟು ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ತೇನೆ. ಇದೇ ಆಯಿಲ್ಗೆ ಹಾಕ್ಬೇಕು. ಒಂದು ಸ್ವಲ್ಪ ಫ್ರೈ ಮಾಡಬೇಕು ಕಾರ್ನ್ ಫ್ಲೋರ್ ಜೊತೆ. ಇದಕ್ಕೇನೆ ನೀರ್ ಹಾಕ್ಬೇಕು ನೋಡಿ. ಈ ಕಪ್ಪಲ್ಲಿ ಫುಲ್ ಬೇಡ, ಒಂದು ಸ್ವಲ್ಪ ಒಂದಿಷ್ಟು 1/4 ಕಪ್ ನೀರು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಮೆಣಸು ಹಾಕ್ಬೇಕು ನೋಡಿ. ಇದು ಕಾಯಿ ಮೆಣಸು ಕಟ್ ಮಾಡಿದ್ದು ಫ್ರೈ ತರ ಇದು ಹುರಿಬೇಕಂತೆ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕುವ, ಚಂದ ಮಿಕ್ಸ್ ಕೊಡುವ. ಸ್ವಲ್ಪ ನೀರು ಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೇನೆ ನಾನು ನೋಡಿ. ಇದೀಗ ಕುದಿ ಬರ್ತಾ ಉಂಟು. ಇದು ಕುದಿ ಬರ್ತಾ ಇದ್ದಾಗಿ ಈಗ ನಾವು ಆಗ ಫ್ರೈ ಮಾಡಿಟ್ಟಿದ್ದೇವಲ್ಲ ಇದು ಫ್ಲವರ್, ಅದನ್ನು ಇದಕ್ಕೆ ಹಾಕ್ಬೇಕು. ಮಿಕ್ಸ್ ಮಾಡುವ. ಇದು ಗೋಬಿ ಮಂಚೂರಿ ತರಾನೇ ಟೇಸ್ಟ್ ಬರ್ತದೆ ನೋಡಿ. ನೆಕ್ಸ್ಟ್ ಒಂದು 1/2 ಲೆಮನ್
ಇದು ಮಾಡುವ. ಈಗ ನೋಡಿ ಹಾಫ್ ಲೆಮನ್ ಹಾಕಿದ್ದೇನೆ, ಸ್ವಲ್ಪ ರೆಡಿ ಆಗ್ತಾ ಬಂತು. ಈಗ ಕೊತ್ತಂಬರಿ ಸೊಪ್ಪು ಹಾಕುವ. ಅದು ಸ್ವಲ್ಪ ಮಿಕ್ಸ್ ಮಾಡುವ. ಇದು ಗೋಬಿ ಗಾರ್ಲಿಕ್ ಫ್ರೈ ರೆಡಿ ಆಯ್ತು. ಆಫ್ ಮಾಡ್ತೀನಿ ಗ್ಯಾಸ್. ಈಗ ನೋಡಿ ಗೋಬಿ ಗಾರ್ಲಿಕ್ ಫ್ರೈ ರೆಡಿ ಆಗಿದೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸೂಪರ್ ಟೇಸ್ಟಿ ಆಗಿರುವಂತ ಕಾಲಿಫ್ಲವರ್ ಗಾರ್ಲಿಕ್ ಫ್ರೈ ಮಾಡ್ಬೋದು. ಟೇಸ್ಟ್ ಕೂಡ ಒಳ್ಳೆ ಟೇಸ್ಟ್ ಇರ್ತದೆ. ಈಗ ಟೇಸ್ಟ್ ಮಾಡುವ ನಾವು. ಗೋಬಿ ಮಂಚೂರಿ ತರಾನೇ ಟೇಸ್ಟ್ ಆಗ್ತದೆ, ಸೂಪರ್ ಆಗ್ತದೆ. ಖಾರ, ಹುಳಿ ಮತ್ತೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಫ್ಲೇವರ್ ಒಳ್ಳೆಯದು ಬರ್ತದೆ ನಿಮಗೆ. ಊಟಕ್ಕೆ ಸಹ ಆಗ್ತದೆ. ಪಲ್ಯ ಆ ಥರ ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್. ಆಯಿಲ್ ಸಹ ತುಂಬ ಬೇಡ. ಆನಿಯನ್ ಸಾಸ್ ಏನು ಬೇಡ. ಕಾರ್ನ್ಫ್ಲೋರ್ ಹಾಕಿದೇವಲ್ಲ ಅದು ಕ್ರೀಮಿ ಇರ್ತದೆ. ನಾರ್ಮಲ್ ಪಲ್ಯ ಆ ಥರ ಮಾಡಿದರೆ ಅದು ಟೇಸ್ಟ್ ಬರುವುದಿಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಸ್ಪೆಷಲ್ ಆಗೇ ಮಾಡಬೇಕು. ನೀವು ಒಮ್ಮೆ ಟ್ರೈ ಮಾಡಿ, ಒಳ್ಳೆ ಆಗ್ತದೆ ಇದು.